ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇನ್ನೇನು ರೀ, ಗಣಪತಿ ಹಬ್ಬ ಅಂತೂ ಸಮೀಪ ಬತ್ರಿ. ಗಣಪತಿಗೆ ಪ್ರಿಯವಾದಂತಹ ಮೋದಕನ್ನು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನೆ ರೀ. ಮೋದಕ ಒಳಗೆ ಬಹಳ ರೀತಿಯ ಮೋದಕವನ್ನು ಮಾಡ್ತಾರೆ. ಕರಿದ ಮೋದಕ್ ಮತ್ತು ಹಾಲಿನಿಂದ ಮಾಡಿರೋ ಮೋದಕ್, ಬೇಸನ್ ಮೋದಕ್ ಅಥವಾ ರವಾ ಮೋದಕ್, ಈ ರೀತಿ ವಿಧವಾದಂತಹ ಮೋದಕವನ್ನು ನಾವು ನೈವೇದ್ಯಕ್ಕೆ ಮಾಡ್ಕೋಬೋದು ರೀ. ನಾನಿಲ್ರಿ ಹಾಲು ಮತ್ತು ಹಾಲಿನ ಪೌಡರಿಂದ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನೆ ರೀ. ಮೊದಲಿಗೆ 1 ಕಪ್ ಆಗುವಷ್ಟು ಹಾಲನ್ನು ಹಾಕೊಂಡೇನಿ ರೀ. ಅದಕ್ಕೆ 1.5 ಕಪ್ ಆಗುವಷ್ಟು ಹಾಲಿನ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಗಂಟುಗಳ ಆಗಲಾರ್ದೆ ಏನು ಮಾಡ್ಬೇಕು ರೀ, ಇದನ್ನ ಮಿಕ್ಸ್ ಮಾಡಿಕೊಂಡು ಈಗ ನಾನಿಲ್ರಿ ಒಂದು ಅರ್ಧ ಚಮಚ ಆಗುವಷ್ಟು ಫುಡ್ ಕಲರನ್ನು ಹಾಕೊಂಡೀನಿ ರೀ. ನಾನಿಲ್ರಿ ಗ್ರೀನ್ ಕಲರ್ ಏನು ಮಾಡೀನಿ ರೀ, ಫುಡ್ ಕಲರನ್ನು ಹಾಕೊಂಡೀನಿ ರೀ. ಈ ರೀತಿ ನೀವು ಬೇರೆ ಬೇರೆ ಥರ ಕಲರನ್ನು ಹಾಕ್ಕೊಂಡು ನೀವು ವಿಧವಾಗಿ ಮೋದಕನ್ನು ಮಾಡ್ಕೋಬೋದು ರೀ. ಈಗ ಫುಡ್ ಕಲರನ್ನು ಹಾಕ್ಕೊಂಡು ಏನು ಮಾಡ್ಬೇಕು ರೀ, ಚೆನ್ನಾಗಿ ಇದನ್ನ ಗಟ್ಟಿ ಆಗುವವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು ರೀ. ಇದು ಪಾತ್ರೆ ತಳಕ್ಕೆ ಹತ್ಕೋಬಾರ್ದು ರೀ. ಅಲ್ಲಿ ತನಕ ನೀವು ಏನು ಮಾಡ್ಬೇಕು ರೀ, ಗಟ್ಟಿ ಆಗುವವರೆಗೂ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡಿಕೊಂಡು ನಾನಿಲ್ರಿ ಸಕ್ಕರೆ ಪೌಡರನ್ನು ಮಾಡಿಟ್ಕೊಂಡೀನಿ ರೀ. ಅದನ್ನ ಸೇರಿಸ್ಕೊಂಡೀನಿ ರೀ 1/4 ಕಪ್ ಆಗೋಷ್ಟು. ನೋಡಿರಿ, ಅದು ಸ್ವಲ್ಪ ಗಟ್ಟಿ ಹಾಕೋತ ಬರತೈತೆ ರೀ. ಈ ರೀತಿ ಗಟ್ಟಿ ಆಗುವವರೆಗೂ ನಾವು ಮಿಕ್ಸ್ ಮಾಡ್ಕೋತಾ ಇರ್ಬೇಕು ರೀ. ಅಂದ್ರೆ ಪರ್ಫೆಕ್ಟಾಗಿ ಏನಾಗ್ತಾವೆ ರೀ, ಮೋದಕ ಮಾಡ್ಕೋಬೋದು ರೀ. ಈ ರೀತಿ ನೀವು ಹಾಗೆ ಕೂಡ ನೀವು ಕಲರ್ ಬೇಡ ಹಾಗೆ ಕೂಡ ಏನು ಮಾಡ್ಕೋಬೋದು ರೀ ಇದನ್ನ. ನೋಡಿರಿ, ಸ್ವಲ್ಪ ಏನಾಗೈತೆ ರೀ, ಗಟ್ಟಿ ಆಗೈತೆ ರೀ. ಇನ್ನೂ ಸ್ವಲ್ಪ ನೀವು ಗಟ್ಟಿ ಹಾಕೋಬೇಕ್ರಿ. ಅದು ಮಿಕ್ಸ್ ಮಾಡ್ಕೋತಿರ್ರಿ. ಪಾತ್ರೆ ತಳ ಬಿಡುವವರೆಗೂ ನೀವು ಏನು ಮಾಡ್ಬೇಕು ರೀ, ಮಿಕ್ಸ್ ಮಾಡ್ಕೋತಾನೆ ಇರ್ಬೇಕು ರೀ. ನೋಡಿರಿ, ಈಗ ಇದು ಗಟ್ಟಿನೂ ಆಗೈತೆ ರೀ. ಈಗ ನಾನಿಲ್ರಿ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡು ಈಗ ಮೋದಕ ಮಾಡೋ ಮೋಲ್ಡ್ ಏನಿರ್ತೈತಲ್ಲ ರೀ, ಅದಕ್ಕೆ ಸ್ವಲ್ಪ ತುಪ್ಪನ ಹಚ್ಚಿ ನಾವು ಏನು ಮಾಡಬೇಕು ರೀ, ಮೋದಕವನ್ನು ರೆಡಿ ಮಾಡ್ಕೊಂಡ್ರಿ. ಇದೇ ರೀತಿ ಎಲ್ಲ ಮೋದಕವನ್ನು ಮಾಡಿ ಈ ವರ್ಷ ನೀವು ಗಣೇಶನಿಗೆ ನೈವೇದ್ಯಕ್ಕೆ ಮಾಡಿ ನೋಡಿರಿ. ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.